ಅನು, ಹ್ಞೂ ನೋಡೋಕ್ಕೆ ಒಳ್ಳೆ ದೇವದ ಥರ ಇದೆಯಾ, ಹ್ಞೂ ಚೆನ್ನಾಗಿ ಓದಿದ್ಯಾ, ಹ್ಞೂ ಒಳ್ಳೆ ಕೆಲಸದಲ್ಲಿದೆಯಾ. ನನ್ನ ಬಗ್ಗೆ ನಿನಗೆ ಗೊತ್ತು. ಆದರೂ ಯಾವ ನಂಬಿಕೆಯಲ್ಲಿ ನನ್ನನ್ನು ನಂಬ್ಕೊಂಡು ಬಂದೆ? ಇಷ್ಟು ದೊಡ್ಡ ಮನೆ, ಹ್ಞೂ ಆ XUV ಕಾರು, ಹ್ಞೂ ಇದನ್ನೆಲ್ಲ ನಿನ್ನ ಫ್ರೆಂಡು ಯಾವ ನಂಬಿಕೆ ಮೇಲೆ ನಿಂಗೆ ಬಿಟ್ಟು ಫಾರಿನಿಗೆ ಹೋದ? ಹ್ಞೂ ಅದೇ ಥರ ನನಗೂ. ಹ್ಞೂ 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 ವಿಕ್ಕಿ, ನೀನಂದರೆ ನಂಗೆ ತುಂಬ ಇಷ್ಟ. ನೀನಂದರೆ ಮಾತ್ರ ನಂಗೆ ಇಷ್ಟ. ಆದರೆ ನಿನಗೇನಿಷ್ಟ, ನಿನಗೇನು ಬೇಕು ಅಂತ ನಿಜವಾಗ್ಲೂ ಗೊತ್ತಿಲ್ಲ ವಿಕ್ಕಿ. ನನ್ನ ಕೈಯಲ್ಲಿ ಈ ಥರ ಒಂದು ಅಪ್ಲಿಕೇಶನ್ ಇದೆ ಅಂತ ನಂಬೋಕೆ ಆಗ್ತಿಲ್ಲ ಕಣೋ. ಅದರಲ್ಲೂ ಆ ಆ್ಯಪ್ನ ನೀನು ಯೂಸ್ ಮಾಡ್ತಿದ್ಯಾ ಅಂತ ನಿಜವಾಗ್ಲೂ ನಂಬೋಕೆ ಆಗ್ತಿಲ್ಲ ಕಣೋ. ನೀನು ಇಷ್ಟಪಡೋ ಥರ ಇರೋದೇ ನನ್ನ ಲೈಫು. ನೀನು ಈ ಆ್ಯಪ್ ಯೂಸ್ ಮಾಡಬೇಕಂದ್ರೆ ಯು ಕ್ಯಾನ್ ಯೂಸ್ ಇಟ್ ವಿಕ್ಕಿ. ಐ ಆಮ್ ಸಾರಿ ವಿಕ್ಕಿ, ನಿನ್ನ ಪರ್ಮಿಷನ್ ಇಲ್ಲದೆ 10 ಮಿನಿಟ್ಸ್ ಈ ಆ್ಯಪ್ನ ಯೂಸ್ ಮಾಡಿಬಿಟ್ಟೆ. ಇನ್ನು ಮುಂದೆ ಹಿಂಗೆ ಮಾಡಲ್ಲ ವಿಕ್ಕಿ. ನಿನ್ನ ಕಂಟ್ರೋಲ್ ಮಾಡೋ ಈ ಪ್ರೊಫೈಲ್ನ ಈಗಲೇ ಡಿಲೀಟ್ ಮಾಡ್ತೀನಿ. ನೋಡ್ದ, ನನ್ನ ಪ್ರೊಫೈಲ್ ಡಿಲೀಟ್ ಮಾಡೋಕ್ಕೆ ನಿನ್ನ ಫಿಂಗರ್ ಪ್ರಿಂಟ್ ಕೇಳ್ತಾ ಇದೆ ವಿಕ್ಕಿ. ಇನ್ನು ಮುಂದೆ ಈ ಆ್ಯಪ್ ಮೂಲಕ ಯು ಕ್ಯಾನ್ ಕಂಟ್ರೋಲ್ ಮೀ. ಏಯ್ ಅನು, ಇಷ್ಟೊತ್ತಲ್ಲಿ ಇಲ್ಲೇನು ಮಾಡ್ತಿದ್ಯಾ? ನಿದ್ದೆ ಮಾಡಿಲ್ವಾ? ಹ್ಞೂ ಇಲ್ಲ. ನನ್ನ ಮೊಬೈಲಲ್ಲಿ ಗೊತ್ತಿಲ್ಲ. ತುಂಬ ಭಯ ಆಗ್ತದೆ ವಿಕ್ಕಿ. ಒಂದಿನ ನನ್ನ ಬಿಟ್ಬಿಟ್ಟು ದೂರ ಹೋಗ್ಬಿಡ್ತೀಯಾ ಅಂತ. ಅಪೂರ್ವ ಜೊತೆನೂ ಹೋಗೋಣ ಅಂದ್ಕೊಂಡಿದ್ದೀನಿ. ನನ್ನ ಮೊಬೈಲಲ್ಲಿ ಹಾಂ ಯಾಕೆ ಒಂಥರ ಇದೆಯಾ? ಏನಿಲ್ಲ, ಒಂದು ಕೆಟ್ಟ ಕನಸು. ಕಮ್ ಇವಾಗ ಹೆಂಗಿದೆ? ಯಾ, ಐ ಫೀಲ್ ಬೆಟರ್. ಹೆಂಗೆ? ಅದೆಲ್ಲ ಒಂದು ಮ್ಯಾಜಿಕ್ ಟಚ್ ಕಣೆ. ಬಾ, ಬಂದು ಮಲ್ಕೋ. ಗೊತ್ತಾಯ್ತು ವಿಕ್ಕಿ.
ಸ್ಪರ್ಶಕ್ಕೆ ಸೋತೆಯ ಕ್ಷಣದಲ್ಲಿ ಜೊತೆಯಲೇ ಇದ್ದರೂ ಒಬ್ಬಂಟಿ ನಾನು. ನೆನ್ನೆಯ ನೆನಪಿನ ಸಂತೆಯ ಬೀದಿಲಿ ಕನಸಿನ ಕಣ್ಣಲ್ಲಿ ಮರೆಯಾದೆನು. ಹಠಮಾರಿಯಾದ ಜೀವವಿದು ನಿನ್ನ ಸನಿಹ ಬಯಸಿದೆ. ಸಿಗದೇನೆ ಹೋದರು ನೀ ನನಗೆ ಈ ಹೃದಯ ನಿನ್ನದೆ. ನಿಜ ಪ್ರೀತಿ ಎಂದು ಕೊರಗುತ್ತಿದೆ, ಅವಕಾಶ ಬೇಕಿದೆ. ಪ್ರೀತಿಯ ಹೂವೇಗ ಬಾಡಿದೆ. ಕನಸಿನ ಈ ಕನ್ನಡಿ ಚೂರಾದ ಹಾಗೆ. ಗೆಳೆಯನೇ ನೀನಿಲ್ಲದೆ ಬದುಕೋದು ಹೇಗೆ. ಜೊತೆಯಲೇ ಸಾಗುವ ಕನಸದು ನಿನ್ನಯ ಕೈಗೊಂಬೆಯಾದನು. ವಿಕ್ಕಿ ಎಲ್ಲಿದ್ಯಾ? ನಾನು ಅವಾಗಲೇ ಮನೆ ಬಿಟ್ಟೆ ಕಣೆ. ಜೋರು ಮಳೆ ಬರೋಕ್ಕೆ 1 ಅವರ್ ಆಗುತ್ತೆ. ಅಲ್ಲೇ ಇರು, ಬಂದೆ. ಏನು ಹಾಯ್. ಮತ್ತೆ ಹೌ ವಾಸ್ ದ ಮೀಟಿಂಗ್? ಅದೇನು ಪಾರ್ಟಿ ಅನ್ಕೊಂಡಿದ್ಯಾ? ಆಫೀಸ್ ಅಂದ್ರೇ ಬೋರ್ ಆಗತ್ತೆ. ಐ ಹ್ಯಾಡ್ ಎ ಗುಡ್ ವೈಬ್. ವಿಘ್ನೇಶ್ ಅಲ್ಲಿ ಬಂದಿಲ್ವಾ? ಬೇಕಾದ್ರೆ ಬಾ, ನಾನು ಡ್ರಾಪ್ ಮಾಡ್ತೀನಿ. ನೋ ಹೀ ಈಸ್ ಆನ್ ದಿ ವೇ. ಜಸ್ಟ್ ಫ್ಯೂ ಮಿನಿಟ್ಸ್ ಬಂದ್ಬಿಡ್ತಾನೆ. ಓ ಯಾಕೆ ನೀನು ಮನೆಗೆ ಹೋಗಲ್ವಾ? ಹಂಗಲ್ಲ, ನಿನ್ನ ಹತ್ರ ಮಾತಾಡ್ಬೇಕನ್ನಿಸ್ತು, ಅದಕ್ಕೆ ಬಂದೆ. ಅರ್ಥ ಆಗಿಲ್ಲ. ನನ್ನ ಹತ್ರ ಏನು ಮಾತಾಡಬೇಕು? ಐ ನೋ ವಿ ಹ್ಯಾಡ್ ಸಮ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇನ್ ಆಫೀಸ್. ಅದೆಲ್ಲ ಮರ್ತ್ಬಿಡೋಣ, ಅದು ಆಫೀಸ್ ಲೈಫ್. ನೋಡಿ, ನಾನು ಯಾವಾಗಲೂ ಜಾಲಿ ಟೈಪ್ ಅಲ್ಲ, ಒಂಚೂರು ಸೀರಿಯಸ್ ಕ್ಯಾರೆಕ್ಟರ್ ಕೂಡ. ಆ್ಯಂಡ್ ನಾನು ಆಫೀಸಲ್ಲಿರುವಾಗ ನಿನ್ನನ್ನು ನೋಡಿ ಸ್ಮೈಲ್ ಮಾಡಿದೆ ಅಲ್ವಾ, ಚಾನ್ಸೇ ಇಲ್ಲ. ಇಟ್ ವಾಸ್ ಮ್ಯಾಜಿಕಲ್ ಯುನೋ. ಮತ್ತು ಅಪೂರ್ವ ಹೇಳ್ತಿದ್ದು ನಿನಗೂ ವಿಘ್ನೇಶ್ಗೂ ಏನೋ ಪ್ರಾಬ್ಲಮ್ಸ್ ಅಂತ. ಆ್ಯಂಡ್ ಹೀ ಈಸ್ ಟಾಕಿಂಗ್ ಟು ಸಮ್ ಆಫ್ ದ ಗರ್ಲ್ಸ್ ಟು. ಅವನ ಅಪ್ಪ ಹತ್ರನೂ ಒಂಥರನೇ ಮಾತಾಡ್ತಾನೆ. ಅವನೊಂಥರ ಹಂಗೇನೇನು ನೋಡು. ನಾನು ಇದು ಹೇಳಬೇಕಂತಲ್ಲ, ನೀನು ಅವ್ನು ಜಸ್ಟ್ ಒಂದು ಎಂಟರ್ಟೈನ್ಮೆಂಟ್ ಅಷ್ಟೇ. ನೀನು ನೋಡೋಕೆ ಇಷ್ಟು ಫೇರ್ ಆಗಿದೆಯಲ್ವಾ, ಅದಕ್ಕೆ ಅವ್ನು ನೀನು ಲವ್ ಮಾಡೋದು, ಜೊತೆ ಇರೋದಲ್ಲ. ಇವಾಗಲೇ ಹೋಗಿ ಬ್ರೇಕಪ್ ಅಂತ ಹೇಳು, ಅವ್ನು ಫೀಲ್ ಮಾಡೋ ಥರ ಆ್ಯಕ್ಟ್ ಮಾಡ್ತಾನೆ. ಆದರೆ ಇನ್ನೊಂದು ಹುಡುಗಿ ಬಂದರೆ ಅವ್ರ ಜೊತೆ ಹೋಗ್ತಾ ಇರ್ತಾನೆ. ನೀನು ವಿಘ್ನೇಶು ಲಿವಿನಲ್ಲಿರೋದು ನನಗೆ ಗೊತ್ತು, ಓಕೆ? ನನಗೆ ನಿಮ್ಮ ಪಾಸ್ಟೆಲ್ಲ ಒಂದು ವಿಷಯನೇ ಇಲ್ಲ. ನಮ್ಮಿಬ್ಬರು ಫ್ಯೂಚರ್ ಮುಖ್ಯ. ನೋಡು, ಬೇರೆಯವ್ರು ಏನು ಅಂದ್ಕೊಂಡ್ರು ಐ ಜಸ್ಟ್ ಡೋಂಟ್ ಕೇರ್. ಥ್ಯಾಂಕ್ಸ್. ಹೌದು ತೇಜಸ್, ನೀನು ಹೇಳ್ದಂಗೆ ವಿಘ್ನೇಶ್ ನನ್ನ ಯಾಮಾರಿಸ್ತಿದ್ದಾನೆ. ಅವನಿಗೆ ನಾನೊಂದು ಎಂಟರ್ಟೈನ್ಮೆಂಟ್ ಅಷ್ಟೇ. ನೀನು ಹೇಳಿದ 100% ಕರೆಕ್ಟ್. ಅವನು ಅಪೂರ್ವ ಹತ್ರನೂ ಫ್ಲರ್ಟ್ ಮಾಡ್ತಿರ್ತಾನೆ. ನಂಗೆ ಗೊತ್ತಾನು. ಐಮ್ ಸಾರಿ ಅಬೌಟ್ ಇಟ್. ಐ ನೋ ಹೌ ಯು ಫೀಲ್. ವಿಘ್ನೇಶ್ ನಾನು ನೋಡ್ಕೊತೀನಿ. ಹೆಂಗೋ ಪ್ರಾಬ್ಲಮ್ ಮಾಡ್ತಾರಲ್ವಾ, ನಾನು ನೋಡ್ಕೊತೀನಿ. ಯು ಜಸ್ಟ್ ಡೋಂಟ್ ವರಿ. ಹೌದು ತೇಜಸ್, ವಿಘ್ನೇಶ್ಗೂ ನನಗೂ ಸೆಟ್ ಆಗ್ತಾ ಇಲ್ಲ. ಯಾಕೆ ಅಂದರೆ ನಾನಿರೋ ಸಿಚುಯೇಷನಲ್ಲಿ ಅಪೂರ್ವ ಏನಾದ್ರು ಇದ್ದಿದ್ರೆ ಅವನು ಆ ಸಿಚುಯೇಷನ್ನ ಯೂಸ್ ಮಾಡಿಕೊಂಡು ಅವಳನ್ನ ಸರಿ ಮಾಡೋಕ್ಕೂ ಟ್ರೈ ಮಾಡ್ತಾ ಇರಲಿಲ್ಲ. ನನ್ನ ಮಾತ್ರ ಎಂಟರ್ಟೈನ್ಮೆಂಟಾಗಿ ನೋಡ್ತಾನೆ. ಆದರೆ ಬೇರೆ ಹುಡುಗಿರನ್ನ ಹಿ ಡೋಂಟ್ ಈವನ್ ಕೇರ್ ಅಬೌಟ್ ದೆಮ್. ಅಷ್ಟೇ ಯಾಕೆ, ಅವನಿಗೆ ಅವ್ರ ಹತ್ರ ಸರಿಯಾಗಿ ಮಾತಾಡೋಕ್ಕೂ ಬರಲ್ಲ. ನೀನು ಹೇಳ್ದೆ ಅಲ್ವಾ ಅವನು ಅಪೂರ್ವ ಹತ್ರ ಒಂಥರ ಮಾತಾಡ್ತಾನೆ ಅಂತ. ಅಷ್ಟೇ ಅಲ್ಲ ತೇಜಸ್, ನಮ್ಮ ಆಫೀಸ್ ಸೀನಿಯರ್ ಹತ್ರನೂ ನೈಟ್ ಎಲ್ಲ ಟೆಕ್ಸ್ಟ್ ಮಾಡ್ತಿರ್ತಾನೆ ಗೊತ್ತಾ? ಅದು ನನ್ನ ಫೋನಿಂದ, ನನ್ನ ಅಕೌಂಟಿಂದ ಎಲ್ಲರ ಜೊತೆಗೂ ಟೆಕ್ಸ್ಟ್ ಮಾಡ್ತಿರ್ತಾನೆ ಗೊತ್ತಾ? ಅವನಿಗೆ ನಾನು ಫೇರ್ ಆಗಿರೋದು ತುಂಬ ಇಷ್ಟ. ಆದರೆ ನಮ್ಗೆ ಹುಟ್ಟೋ ಮಗು ಅವನ ಥರನೇ ಇರಬೇಕಂತೆ. ಎಷ್ಟು ಅಸಹ್ಯ ಅವನು. ನಾನೇನಾದರೂ ಅವನ ಜೊತೆ ಬ್ರೇಕಪ್ ಮಾಡಿಕೊಂಡ್ರೆ ನಾನು ಎಲ್ಲೇ ಇದ್ದರೂ ಅವ್ನು ನನ್ನ ಹುಡ್ಕೊಂಡು ಬಂದು ಟಾರ್ಚರ್ ಮಾಡ್ತಾನೆ. ಅವನ ಲೈಫು, ಕೆರಿಯರ್ ಎಲ್ಲ ಬಿಟ್ಬಿಟ್ಟು ನನ್ನ ಟಾರ್ಚರ್ ಮಾಡ್ತಾನೆ. ಯಾರಿಗೆ ಗೊತ್ತು, ಸೂಸೈಡ್ ಮಾಡ್ಕೊಂಡ್ರೂ ಮಾಡ್ಕೋಬೋದು ಅಲ್ವಾ ತೇಜಸ್? ಹೇ, ಅವನು ನನ್ನ ವಿಘ್ನೇಶ್. ಅವನು ಹೇಗೆ ಅಂತ ನೀನು ನಂಗೆ ಹೇಳ್ಕೊಡ್ಬೇಡ. ಅವನಿಲ್ಲಿ ಬಂದರೆ ತೇಜಸ್ ಏನು ಮಾತಾಡ್ದ ಅಂತ ಕೇಳ್ತಾನೆ, ಆದರೆ ನೀನೇನು ಮಾತಾಡ್ದೆ ಅಂತ ಕೇಳಲ್ಲ. ಹೌದು ಕಣೋ, ನಾವಿಬ್ಬರು ಲಿವಿನಲ್ಲಿದ್ದೀವಿ, ಹಾಗಂತ ಅದ್ರ ಬಗ್ಗೆ ಯಾವತ್ತೂ ಅಸಹ್ಯ ಫೀಲ್ ಆಗಿಲ್ಲ. ಐ ಫೀಲ್ ಹ್ಯಾಪಿ ಅಬೌಟ್ ಇಟ್ ಆ್ಯಂಡ್ ಐ ವಾಂಟ್ ಟು ಲಿವ್ ಲೈಕ್ ದಿಸ್ ಫಾರ್ ಎವರ್. ಇದರಲ್ಲಿ ನಿನ್ನಂಥ ಹುಡುಗರ್ದೇ ಕಣೋ ಪ್ರಾಬ್ಲಮ್ಮು. ಒಂದು ಹುಡುಗಿ ಡಿಪ್ರೆಷನಲ್ಲಿದ್ದರೆ ಆ ಸಿಚುಯೇಷನ್ನ ಹೇಗೆ ಯೂಸ್ ಮಾಡ್ಕೋಬೇಕು ಅಂತ ಯೋಚಿಸ್ತಿರ್ತೀರ ಅಲ್ವಾ? ಅವ್ನು ಬರೋಷ್ಟರಲ್ಲಿ ಇಲ್ಲಿಂದ ಹೋಗ್ಬಿಡು, ಇಲ್ಲ ಅಂದರೆ ಯಾಕೆ ಬಂದೆ ಅಂತ ಫೀಲ್ ಆಗ್ತೀಯಾ? ಓಕೆನು, ನಾನು ಹೋಗ್ತೀನಿ. ನಾನು ಅಷ್ಟು ಚೀಪ್ ಅಲ್ಲ, ಓಕೆ?
ಹೌದು, ನಾವು ತುಂಬ ಚೀಪ್. ಓಕೆ ಅನು, ಸಾರಿ, ನಾನು ಹೋಗ್ತೀನಿ. ಬಾಯ್, ಗುಡ್ ಬಾಯ್. ವಿಕ್ಕಿ, ನೀನು ನನ್ನ ಹತ್ರ ಹೇಳಿದ್ರೆ ನೀನು ಇಷ್ಟಪಡೋ ಥರನೇ ಇರ್ತಿದ್ದೆ ಅಲ್ವಾ? ಯಾಕೆಷ್ಟು ಚೀಪಾಗಿ ಆ ಆ್ಯಪ್ ಮೂಲಕ ನನ್ನ ಕಂಟ್ರೋಲ್ ಮಾಡ್ತಿದ್ಯಾ? ತುಂಬ ಅಸಹ್ಯವಾಗಿ ಫೀಲ್ ಆಗ್ತದೆ ವಿಕ್ಕಿ.